ಕೇಳ್ತದೆ ಇಲ್ಲ ಹೋಗುತ್ತೆ ಎಷ್ಟು ಸೌಂಡು. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ನನ್ನ ಹೆಸರು ಶಿಲ್ಪ. ಇದು ನನ್ನ ಥರ್ಡ್ ವ್ಲಾಗ್. ಇವತ್ತು ಸಂಡೇ, ಬೆಳಿಗ್ಗೆಯಿಂದ ಎಲ್ಲ ಓದಿ ಎಲ್ಲ ಆಯಿತು. ಹಾಗೆ ಸಂಜೆ ಒಂದು ರೌಂಡ್ ಉಡುಪಿಗೆ ಹೋಗಿ ಬರುವ ಅಂತ ನಾವು ಹೊರಟಿದ್ದೇವೆ. ಇವತ್ತೊಂದು 2 ಕಡೆ ಗಣಪತಿ ವಿಸರ್ಜನೆ ಮೆರವಣಿಗೆ ಉಂಟೇಳಿ ನನಗೆ ಒಂದು ನನ್ನ ಫಾಲೋವರಿಂದ ಗೊತ್ತಾಯಿತು. ಮೊನ್ನೆಯಿಂದ ಡೈರನ್ ಹುಲಿ ವೇಷ ನೋಡ್ಬೇಕು ಹೇಳಿ ನನ್ನ ಹಿಂದೆ ಬಿದ್ದಿದ್ದಾನೆ. ಅದು ಮ್ಯಾಂಗ್ಳೂರಿದು ಅಷ್ಟಮಿದೆಲ್ಲ ನೋಡಿದಲ್ಲ, ಹಾಗೆ ಅವನಿಗೆ ಅದು ಹುಲಿ ವೇಷದು ನೆನಪಾಗಿದೆ. ಈಗ ಈ ಸತಿ ಉಡುಪಿಯಲ್ಲಿ ಅಷ್ಟಮಿ ಸ್ವಲ್ಪ ಲೇಟ್, ಹಾಗೆ ಈಗ ನೋಡುವ ಹುಲಿ ವೇಷ ಸಿಗ್ತದಾ ಇಲ್ಲವಾ, ನೋಡುವ ಎಂತ ಆಗ್ತದೆ ಇಲ್ಲಿ. ಇದು ಕ್ರಿಶ್ಚಿಯನ್ ಹೈಸ್ಕೂಲ್, ಉಡುಪಿಯ ಒಂದು ಹಳೇ ಶಾಲೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನನ್ನ ಮಮ್ಮಿ, ಹಸ್ಬೆಂಡ್ ಎಲ್ಲ ಇದೇ ಶಾಲೆಯಲ್ಲಿ ಕಲ್ತದ್ದು. ಅಷ್ಟೇ ಅಲ್ಲದೆ ನಾನು ನನ್ನ ಫಸ್ಟ್ ಜಾಬ್ ಕೂಡ ಇಲ್ಲೇ ಮಾಡಿದ್ದು. ಹಾಗೆ ಈ ಶಾಲೆಯನ್ನು ನೋಡುವಾಗ ನನಗೆ ತುಂಬಾ ಮೆಮೊರೀಸ್ ಫ್ಲಾಶ್ ಬ್ಯಾಕ್ ಆಗ್ತದೆ. ನೀವು ಈ ಶಾಲೆಯಲ್ಲಿ ಕಲ್ತದಾಗಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಅಲ್ಲಿ ಹೇಳಿ. ಯಾವತ್ತೂ ಸಂಡೇ ಉಡುಪಿದು ರೋಡ್ ಎಲ್ಲ ಖಾಲಿ ಇರ್ತದೆ, ಆದ್ರೆ ಇವತ್ತು ಮಾತ್ರ ತುಂಬಾ ಜನ ಇದ್ದಾರೆ. ಯಾಕಂದ್ರೆ ಮೆರವಣಿಗೆ ಉಂಟಲ್ಲ, ಹಾಗೆ ನೋಡ್ಲಿಕ್ಕೆ ಎಲ್ಲ ಜನ ಒಟ್ಟಾಗಿದ್ದಾರೆ. ಇದು ಫಸ್ಟ್ ನಮ್ಗೆ ಸಿಕ್ಕಿದ್ದು ಕಡಿಯಾಳಿದು ಗಣಪತಿ ವಿಸರ್ಜನೆ ಮೆರವಣಿಗೆ. ಈ ಸಣ್ಣ ಮಕ್ಕಳನ್ನು ನೋಡುವಾಗ ನಂಗೆ ತುಂಬಾ ಖುಷಿ ಆಗುದು. ಯಾಕಂದ್ರೆ ಅವರಿಗೆ ಯಾರು ಅವರನ್ನು ನೋಡ್ತಾರೆ ಅದ್ರ ಆಲೋಚನೆ ಇರುವುದಿಲ್ಲ. ಅವರಷ್ಟಕ್ಕೆ ಅವರು ಅವರ ಲೈಫ್ ಅನ್ನು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ನಾವು ಸಹ ಹಾಗೆ ಇರ್ಬೇಕಲ್ಲ, ಎಂತ ಹೇಳ್ತೀರಿ? ಇದು ಮೆರವಣಿಗೆಯಲ್ಲಿ ವೇಷ ಎಂತ ಇರ್ಲಿಲ್ಲ, ಜಸ್ಟ್ ಮ್ಯೂಸಿಕ್ ಮತ್ತೊಂದು ಟ್ಯಾಬ್ಲೋ ಇತ್ತು. ಉಳಿದಿತ್ತು 301 ಗಂಟೆಯಲ್ಲಿ ಬಾಳನಂಟು, ಕೇಳಿ ಪಡೆದಾಗ ಸಂತೋಷವುಂಟು. ನಿಂತು ಸಾಕಾಯ್ತು. ಹಾಗೆ ಇಲ್ಲಿ ರೋಡ್ ಸೈಡ್ ಅಲ್ಲಿ ಒಂದು ಶಾಪ್ ಇದು, ಕೆಳಗೆ ನಾವು ಕೂತಿದ್ದೇವೆ. ಇದೇನು ಅಂದ, ನಮ್ಗೊಂದು ಜಾಗ ಸಿಕ್ಕಿತ್ತಲ್ಲ ಕೂತ್ಕೊಳ್ಳಿಕ್ಕೆ. ನಾವು ಮಾತಾಡೋದು ಕೇಳ್ತದ ಇಲ್ಲ ಹೋಗುತ್ತಿಲ್ಲ, ಎಷ್ಟು ಸೌಂಡ್ ಉಂಟು. ಗೆಲುವು ಈ ಜೀವಾವಳಿಗೆ ಮೀಸಲು, ಟೈಟಾನಿಕ್ ಹೀರೋ ನನ್ನ ಚೆಲುವೆ. ಹಾಗೆ ಮುಂದೆ ಬರುವಾಗ ಇಲ್ಲಿ ತುಂಬಾ ಜನ ಒಟ್ಟಾಗಿದ್ರು. ನೋಡುವ ಇಲ್ಲಿ ಎಂತ ಉಂಟಳಿಗೆ ನಿಂತಾಗ ಒಂದು ಹುಲಿ ವೇಷ ಕಣ್ಣಿಗೆ ಬಿತ್ತು. ಡಾರನಿಗಂತೂ ಭಾರಿ ಖುಷಿ ಆಯ್ತು ಹುಲಿ ವೇಷ ನೋಡಿ. ಅವನಿಗೆ ಸಣ್ಣದಿಂದ ಹುಲಿ ವೇಷ ಹೇಳಿದ್ರೆ ಭಾರಿ ಇಷ್ಟ. ನಾವು ಮೊದಲು ಅವನನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ದೆವು, ನನ್ನ ಹಸ್ಬೆಂಡ್ ಸಹ ನಾನು ಸಹ ಹುಲಿ ವೇಷ ನೋಡ್ಲಿಕ್ಕೆ. ಹಾಗೀಗ ನನ್ನ ಹಸ್ಬೆಂಡ್ ದೂರದಲ್ಲಿರುವುದರಿಂದ ನಾನು ಎಷ್ಟಾಗ್ತದಷ್ಟು ಅವನಿಗೆ ಅದನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಅಷ್ಟಮಿಗೆ ಸಹ ನಾನು ಅವನನ್ನು ಕರ್ಕೊಂಡು ಹೋಗ್ತೇನೆ ಹುಲಿ ವೇಷ ನೋಡ್ಲಿಕ್ಕೆಲ್ಲ. ಅವನಿಗೆ ತುಂಬ ಇಷ್ಟ ಅದನ್ನೆಲ್ಲ ನೋಡುವುದು. ಇದು ಮೆರವಣಿಗೆ ಲಕ್ಷ್ಮೀ ವೆಂಕಟೇಶ ಟೆಂಪಲ್. ಇದು ಈ ಟೆಂಪಲ್ GSP ಕಮ್ಯುನಿಟಿಗೆ ಬಿಲಾಂಗ್ ಆಗ್ತದೆ. ಇವರು ಮನೆಯಲ್ಲಿ ಇಟ್ಟ ಗಣಪತಿಯನ್ನು ಇಲ್ಲಿ ತಂದು ಒಟ್ಟಿಗೆ ವಿಸರ್ಜನೆ ಮಾಡ್ತಾರೆ. ಈ ಪ್ರೊಸೆಷನ್ ಮಧ್ಯದಲ್ಲಿ ಸಹ ಕೆಲವರು ಅವರ 2 ವೀಲರ್ಸ್ ಅಂತ ಕೊಂಡು ಬರ್ತಿದ್ರು. ಇದು ನನಗೆ ಸ್ವಲ್ಪ ಸಹ ಇಷ್ಟ ಆಗಲಿಲ್ಲ. ಯಾಕಂದ್ರೆ ಅಲ್ಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಇರುವಾಗ ಎಲ್ಲಿಯಾದ್ರೂ ಕಾಲಿಗೆ ಎಲ್ಲಿಯಾದ್ರೂ ಚೂರು ವೀಲ್ ತಾಗಿದ್ರೆ ಸಾಕಲ್ಲ ಮಕ್ಕಳಿಗೆ.
ನಮ್ಮ ತುಳುನಾಡು ಜನರದ್ದು ಒಂದು ವಿಶೇಷತೆ ಅಂತ ಹೇಳಿದ್ರೆ ಎವ್ರಿ ಮೂಮೆಂಟ್ ಅನ್ನು ಅವರು ತುಂಬಾ ಎಂಜಾಯ್ ಮಾಡ್ತಾರೆ. ನಾವು ಚಿಕ್ಕದಿರುವಾಗ ಈ ಹುಲಿ ವೇಷದ್ದು ಶಬ್ದ ಕೇಳಿಯೇ ನಾವು ಓಡಿ ಹೋಗ್ತಿದ್ದೆವು ಹೆದ್ರಿ. ಅದು ಈಗದ ಮಕ್ಕಳ ಹಾಗೆ ಅಲ್ಲ, ಅವರು ಮುಂದೆ ಮುಂದೆ ಹೋಗಿ ನೋಡಿ ಅದನ್ನು ತುಂಬಾ ಎಂಜಾಯ್ ಮಾಡ್ತಾರೆ. ಇಲ್ಲಿ ಒಬ್ರೊಬ್ಬರ ಎನರ್ಜಿ ಲೆವೆಲ್ ನೋಡುವಾಗ ಉಂಟಲ್ಲ, ನನಗೆ ತುಂಬ ಖುಷಿ ಆಯಿತು. ಲೈಫಲ್ಲಿ ನಾವು ಹೀಗೆ ಇರಬೇಕಲ್ಲ, ಫುಲ್ ಎನರ್ಜೆಟಿಕ್ ಆಗಿ ಖುಷಿಯಲ್ಲಿ ಇರಬೇಕು. ನಾಳೆ ಎಂತ ಆಗ್ತದೆ ಯಾರಿಗೆ ಗೊತ್ತು, ನಾಳೆ ನಾವು ಇದ್ದೇವಾ ಇಲ್ಲವಾ ಗೊತ್ತಿಲ್ಲ. ಆದರೆ ಈ ಮೂಮೆಂಟನ್ನು ನಾವು ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕು. ಈ ಹುಲಿವೇಷ ಕುಣಿಯೋದುಂಟಲ್ಲ, ಅದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಉಂಟು ಅವರಿಗೆ, ತುಂಬಾ ಪೇನ್ ಉಂಟು. ಅದು ಅವ್ರು ಅದನ್ನು ತೋರ್ಸದೆ ಅದನ್ನು ಆದ್ರೆ ಸಹ ಅದನ್ನೊಂದು ಫುಲ್ ಎನರ್ಜೆಟಿಕ್ ಆಗಿ ಅವರು ಕುಂದು ನಮ್ಮನ್ನು ಎಂಟರ್ಟೈನ್ ಮಾಡ್ತಾರಲ್ಲ. ನಿಜವಾಗ್ಲೂ ಹೇಳ್ತೇನೆ, ಹ್ಯಾಟ್ಸ್ ಆಫ್ ಎಲ್ಲ ಹುಲಿವೇಷ ಹಾಕುವವರಿಗೆ. ಹುಲಿವೇಷ ಕುಣಿಯೋರು ಮಾತ್ರ ಅಲ್ಲ, ಈ ತಾಸೆ ಬಡಿತಾರಲ್ಲ ಇವರು ಸಹ ಅಷ್ಟೇ. ಇವರ ಎನರ್ಜಿ ಲೆವೆಲ್ ಅಂತೂ ಹೇಳುವುದೇ ಬೇಡ. ನಿಜವಾಗಿ ಇವರಿಗೂ ಸಹ ಒಂದು ದೊಡ್ಡ ಸೆಲ್ಯೂಟ್. ಈ ತಾಸೆದು ಬೀಟ್ಸ್ ಕೇಳುವಾಗ ಉಂಟಲ್ಲ, ನಮ್ಮ ತುಳುನಾಡು ಜನರಿಗೆ ಆಟೋಮೆಟಿಕ್ ಆಗಿ ಕೈ ಕಾಲೆಲ್ಲ ಅಲ್ಲಾಡ್ಲಿಕ್ಕೆ ಶುರು ಆಗ್ತದೆ. ಡ್ಯಾಡನಿಗಂತೂ ಇವತ್ತು ಹುಲಿವೇಷ ನೋಡಿ ತುಂಬ ಖುಷಿ ಆಯಿತು. ತುಂಬ ದಿನದಿಂದ ಆಸೆ ಮಾಡ್ತಿದ್ದ ಹುಲಿವೇಷ ನೋಡ್ಬೇಕು ಹೇಳಿ. ಇವತ್ತು ತುಂಬ ಎಂಜಾಯ್ ಮಾಡಿದ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಪ್ರೊಸೆಷನ್ ಎಲ್ಲ ನೋಡಿ ಆಯಿತು, ಹಾಗೆ ಜೋರು ಹಸುವೆ ಆಗ್ತಿತ್ತು. ಹಾಗೆ ರೋಲ್ ತಗೊಳ್ಳುವ ಹೇಳಿ ಇಲ್ಲಿ ಬಂದೆವು. ಇದು ಉಡುಪಿದು ಸಿಟಿ ಸೆಂಟರ್ ಮಾಲ್ ಇದೆ ಕೆಳಗೆ, ಕೋಲ್ಕತ್ತಾ ಕಟ್ಟಿ ರೋಲ್. ಇವ್ರದ್ದು ಚಿಕನ್ ರೋಲ್, ಎಗ್ ರೋಲ್, ಪನ್ನೀರ್ ರೋಲ್ ಎಲ್ಲ ಸಿಗ್ತದೆ. ತುಂಬ ರೀಸನೇಬಲ್ ರೇಟ್ ಹಾಗೂ ತುಂಬ ಟೇಸ್ಟಿ ಆಗಿರ್ತದೆ. ಇದು ನಮ್ಮ ಫೇವ್ರೇಟ್. ಇಲ್ಲೇ ತಿನ್ಬೇಕು ಹೇಳಿದ್ದೆವು, ಆದರೆ ನಾಯಿದು ಉಪ್ಪದ್ರ ನೋಡಿ ಬೇಡ, ಪಾರ್ಸೆಲ್ ಮಾಡುವ ಹೇಳಿ ಡಿಸೈಡ್ ಮಾಡಿದೆವು. ನಾನಿಲ್ಲಿ ನಿಂತು ಆರ್ಡರ್ಗೆ ವೇಟ್ ಮಾಡ್ತಿರುವಾಗ ಡ್ಯಾರಂದು ಕಣ್ಣು ಈ ಮಗು ಮೇಲೆ ಬಿತ್ತು. ಅವನಿಗೇನ ತುಂಬ ಬೇಜಾರಾಯ್ತೇನ, ಮಮ್ಮಿ ನನಗೆ ಹಣ ಕೊಡಿ, ನನಗೆ ಆ ಮಗುಗೆ ಹೆಲ್ಪ್ ಮಾಡಬೇಕು ಹೇಳಿದ. ಅದೇ ಹೇಳ್ತಾರಲ್ಲ, ನಾವು ಮಕ್ಕಳಿಂದ ಸಹ ತುಂಬ ಕಲಿಬೇಕಂತ, ಇದಕ್ಕೆ ಹೇಳುವುದು. ನೋಡಿ ಅಲ್ಲಿ ಅಷ್ಟು ಜನರಲ್ಲಿ ಯಾರ ಕಣ್ಣು ಸಹ ಮಗು ಮೇಲೆ ಬೀಳಲಿಲ್ಲ. ಆದರೆ ಡ್ಯಾರನಿಗೆ ಎಂತಾಯ್ತು ಗೊತ್ತಿಲ್ಲ, ಆದರೆ ತುಂಬ ಹೊತ್ತು ಹೋಗಿ ಆ ಮಗು ಹತ್ರ ಮಾತಾಡಿ ಎಲ್ಲ ಬಂದ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಜೋರ್ ಬಾರಿಕೆ ಆಗ್ತಿತ್ತು. ಹಾಗೆ ಇಲ್ಲಿ ಗೋಲಿ ಸೋಡಾ ಕುಡಿಯುವ ಹೇಳಿ ಬಂದೆವು. ಪೈನಾಪಲ್ ಫ್ಲೇವರ್ ಟ್ರೈ ಮಾಡಿದೆವು, ತುಂಬ ಒಳ್ಳೆ ಇತ್ತು. ಜಸ್ಟ್ 20 ರೂಪೀಸ್.
ಹಸಿರು ಚಿಹ್ನೆ ಬೆಳಕಿಗಾಗಿ ನಮ್ಮ ವೀಕೆಂಡ್ ಇಲ್ಲಿಗೆ ಮುಗೀತು. ನಾವು ಈಗ ಮನೆಗೆ ಹೋಗ್ತಾ ಇದ್ದೇವೆ. ನಾನು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಹೀಗೇ ಇರಲಿ. ಅದೃಷ್ಟದ ಕೈಗಾಲ ಇನ್ನೊಂದು ವ್ಲಾಗ್ ಒಂದಿಗೆ ಆದಷ್ಟು ಬೇಗ ನಾನು ನಿಮಗೆ ಸಿಗ್ತೇನೆ. ಅಷ್ಟರವರೆಗೆ ಟೇಕ್ ಕೇರ್. ಬಾಯ್ ಬಾಯ್. ಕೀಪ್ ಸ್ಮೈಲಿಂಗ್. ಸ್ಟೇ ಹೆಲ್ತಿ. ಬಾಯ್ ಬಾಯ್.